ಕೇವಲ ಭರವಸೆ ಆಗತ್ತಾ ಅಥವಾ ಇಲ್ಲ ಈಡೇರಿಸ್ತೀರಾ ಅಂತ? ನಾನು ಹೇಳಿದೆ ಅವರು ಮೊದಲು ಕೂಗಾಡಿದಾಗ ನಾನು ಹೇಳಿದ ಮೇಲೆ ಅವ್ರಿಗೂ ಸಮಾಧಾನ ಆಗಿದೆ. ಯಾವುದನ್ನು ಭರವಸೆ ಉಳಿಸಿಲ್ಲ ಅನ್ನೋದನ್ನು ಮಾಡಿದ್ದೀವಿ. ಅವ್ರ ಬೇಡಿಕೆ ಮುಖ್ಯವಾಗಿ ಎಲ್ಲ ಸಂಘಟನೆ ಜೊತೆಗೆ ನಮಗೂ ಒಂದು ಮುಖ್ಯವಾದ ಸಂಘಟನೆ ಕರಿಬೇಕು ಅಂತ ಕರಿತೀವಿ. ಚರ್ಚೆ ಆದಾಗ ನಮ್ಮನ್ನು ದೂರ ಬಿಟ್ಟು ಕರಿತಾ ಇದ್ದಾರೆ ಅಂತ ಖಂಡಿತ ಅವ್ರನ್ನೂ ಸೇರಿಸ್ಕೊಂಡೇ ಕರಿತೀವಿ. ಅನೇಕ ಸಮಸ್ಯೆಗಳು ಕೊಟ್ಟಿದ್ದಾರೆ, ಅದನ್ನು ಸುದೀರ್ಘವಾಗಿ ಚರ್ಚೆ ಮಾಡಿ ಸರ್ಕಾರದಲ್ಲಿ ತೀರ್ಮಾನ. ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಸರ್ಕಾರ ಅಂತ ಹೇಳಿ ಬಿಜೆಪಿ ಆರೋಪ ಮಾಡ್ತಾ ಇದ್ದಾರೆ. ಹೌದು, ಬರಗಾಲದಲ್ಲಿ ದುಡ್ಡು ಬಂದಾಗ ಕೊಡ್ಲಿವಲ್ಲ ಕೇಂದ್ರ ಸರ್ಕಾರ ನಮಗೆ. ಸುಪ್ರೀಂ ಕೋರ್ಟ್ ಹೋದ್ವಲ್ಲ, ಅದು ಕೇಂದ್ರ ಸರ್ಕಾರದ ವಿರೋಧನ ನಮ್ಮ ವಿರೋಧನ ಜನಕ್ಕೆ ಗೊತ್ತಿದೆ. ಆಮೇಲೆ ಇವತ್ತು ಮೆಕ್ಕೆಜೋಳ ಖರೀದಿ ಮಾಡ್ಲಿಕ್ಕೆ ಕಂಡೀಷನ್ ಹಾಕೋರಲ್ಲ, ಮಾಡಬೇಡಿ ಅಂತ, ಅದು ಕೇಂದ್ರ ಸರ್ಕಾರದ ವಿರೋಧನ ಅಥವಾ ರಾಜ್ಯ ಸರ್ಕಾರ ವಿರೋಧನ ಎಲ್ಲವೂ ಗೊತ್ತಿದೆ. ಅವ್ರು ರಾಜಕಾರಣ ಮಾಡ್ತಾರೆ ಬಿಜೆಪಿಯವರು. ಜೋಶಿಯವರು ಮಾತನಾಡೋದು ಬಿಟ್ಬಿಟ್ಟು ಹೋಗಿ ಕೆಲಸ ಮಾಡಕ್ಕೆ. ಸಮಸ್ಯೆಗಳಿಗೆ ಪರಿಹಾರ ಕೊಡುವಲ್ಲಿ ಕಬ್ಬಿಗೆ ಹೆಚ್ಚುವರಿ ದುಡ್ಡು ಕೊಟ್ಟವ್ರು ನಾವು. ಮೆಕ್ಕೆಜೋಳನ ಇವತ್ತು ಪರ್ಚೇಸ್ ಮಾಡ್ತಾ ಇರೋದು ನಮ್ಮ ಸರ್ಕಾರ. ಮಳೆ ಹಾನಿಯಿಂದ ಹೋದಾಗ ಸೊ ಹೆಚ್ಚುವರಿಯಾಗಿ NDRF ಜೊತೆಗೆ 8,500ನ 3 ಸ್ಲ್ಯಾಬ್ಗೂ ಕೊಟ್ಟಂಥದ್ದು ರಾಜ್ಯ ಸರ್ಕಾರ. ಬರಗಾಲ ಬಂದಾಗ 3,454 ಕೋಟಿ ಹಂಚಿದ್ದು ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ನೆರವು ಕೊಟ್ಟಿಲ್ಲ. ರೈತರ ಪರವಾದಂಥ ಯಾವುದೇ ಸಪೋರ್ಟು ಸಹ ಮಾಡಿಲ್ಲ. ಸೊ BJPಗೆ ಕೆಲಸ ಇಲ್ಲದೇ BJP ಮಾಡ್ತಾ ಇದ್ದಾರೆ. ಒಳಗಡೆ ಅಸೆಂಬ್ಲಿನಲ್ಲಿ ಚರ್ಚೆ ಮಾಡೋಕ್ಕೆ ವಿಚಾರ ಇಲ್ಲದೆ ಇರೋದ್ರಿಂದ ಸುಮ್ಮನೆ ಒಂದು ಸಂಘಟನೆ ಮೂಲಕ ಏನೋ ಒಂದು ಅವ್ರದ್ದು BJP ಸಂಘಟನೆ ಮೂಲಕ ರೈತರ ಕಾಳಜಿ ನಿಜವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ, ಸಿದ್ದರಾಮಯ್ಯನವ್ರಿಗೆ. ಕಾಳಜಿ ಅವ್ರಿಗಿಲ್ಲ. ನಮ್ಮ ಹತ್ರ ಏನು ಮಾತಾಡ್ತಾರೆ ರೈತರ ಸಮಸ್ಯೆ ನೋಡ್ರಿ ಅನ್ಯೋನ್ಯವಾಗಿದ್ದಾರೆ. ತೀರ್ಮಾನ ಹೈಕಮಾಂಡ್ ತಗೋತಾರೆ. ಭರವಸೆ ಆಗತ್ತಾ ಅಥವಾ ಇಲ್ಲ ಈಡೇರಿಸ್ತೀರಾ ಅಂತ? ನಾನು ಹೇಳಿದೆ ಅವರು ಮೊದಲು ಕೂಗಾಡಿದಾಗ ನಾನು ಹೇಳಿದ ಮೇಲೆ ಅವ್ರಿಗೂ ಸಮಾಧಾನ ಆಗಿದೆ. ಯಾವುದನ್ನು ಭರವಸೆ ಉಳಿಸಿಲ್ಲ ಅನ್ನೋದನ್ನು ಮಾಡಿದ್ದೀವಿ. ಅವ್ರ ಬೇಡಿಕೆ ಮುಖ್ಯವಾಗಿ ಎಲ್ಲ ಸಂಘಟನೆ ಜೊತೆಗೆ ನಮಗೂ ಒಂದು ಮುಖ್ಯವಾದ ಸಂಘಟನೆ ಕರಿಬೇಕು ಅಂತ ಕರಿತೀವಿ. ಚರ್ಚೆ ಆದಾಗ ನಮ್ಮನ್ನು ದೂರ ಬಿಟ್ಟು ಕರಿತಾ ಇದ್ದಾರೆ ಅಂತ ಖಂಡಿತ ಅವ್ರನ್ನೂ ಸೇರಿಸ್ಕೊಂಡೇ ಕರಿತೀವಿ. ಅನೇಕ ಸಮಸ್ಯೆಗಳು ಕೊಟ್ಟಿದ್ದಾರೆ, ಅದನ್ನು ಸುದೀರ್ಘವಾಗಿ ಚರ್ಚೆ ಮಾಡಿ ಸರ್ಕಾರದಲ್ಲಿ ತೀರ್ಮಾನ. ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಸರ್ಕಾರ ಅಂತ ಹೇಳಿ ಬಿಜೆಪಿ ಆರೋಪ ಮಾಡ್ತಾ ಇದ್ದಾರೆ. ಹೌದು, ಬರಗಾಲದಲ್ಲಿ ದುಡ್ಡು ಬಂದಾಗ ಕೊಡ್ಲಿವಲ್ಲ ಕೇಂದ್ರ ಸರ್ಕಾರ ನಮಗೆ. ಸುಪ್ರೀಂ ಕೋರ್ಟ್ ಹೋದ್ವಲ್ಲ, ಅದು ಕೇಂದ್ರ ಸರ್ಕಾರದ ವಿರೋಧನ ನಮ್ಮ ವಿರೋಧನ ಜನಕ್ಕೆ ಗೊತ್ತಿದೆ. ಆಮೇಲೆ ಇವತ್ತು ಮೆಕ್ಕೆಜೋಳ ಖರೀದಿ ಮಾಡ್ಲಿಕ್ಕೆ ಕಂಡೀಷನ್ ಹಾಕೋರಲ್ಲ, ಮಾಡಬೇಡಿ ಅಂತ, ಅದು ಕೇಂದ್ರ ಸರ್ಕಾರದ ವಿರೋಧನ ಅಥವಾ ರಾಜ್ಯ ಸರ್ಕಾರ ವಿರೋಧನ ಎಲ್ಲವೂ ಗೊತ್ತಿದೆ. ಅವ್ರು ರಾಜಕಾರಣ ಮಾಡ್ತಾರೆ ಬಿಜೆಪಿಯವರು. ಜೋಶಿಯವರು ಮಾತನಾಡೋದು ಬಿಟ್ಬಿಟ್ಟು ಹೋಗಿ ಕೆಲಸ ಮಾಡಕ್ಕೆ. ಸಮಸ್ಯೆಗಳಿಗೆ ಪರಿಹಾರ ಕೊಡುವಲ್ಲಿ ಕಬ್ಬಿಗೆ ಹೆಚ್ಚುವರಿ ದುಡ್ಡು ಕೊಟ್ಟವ್ರು ನಾವು. ಮೆಕ್ಕೆಜೋಳನ ಇವತ್ತು ಪರ್ಚೇಸ್ ಮಾಡ್ತಾ ಇರೋದು ನಮ್ಮ ಸರ್ಕಾರ. ಮಳೆ ಹಾನಿಯಿಂದ ಹೋದಾಗ ಸೊ ಹೆಚ್ಚುವರಿಯಾಗಿ NDRF ಜೊತೆಗೆ 8,500ನ 3 ಸ್ಲ್ಯಾಬ್ಗೂ ಕೊಟ್ಟಂಥದ್ದು ರಾಜ್ಯ ಸರ್ಕಾರ. ಬರಗಾಲ ಬಂದಾಗ 3,454 ಕೋಟಿ ಹಂಚಿದ್ದು ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ನೆರವು ಕೊಟ್ಟಿಲ್ಲ. ರೈತರ ಪರವಾದಂಥ ಯಾವುದೇ ಸಪೋರ್ಟು ಸಹ ಮಾಡಿಲ್ಲ. ಸೊ BJPಗೆ ಕೆಲಸ ಇಲ್ಲದೇ BJP ಮಾಡ್ತಾ ಇದ್ದಾರೆ. ಒಳಗಡೆ ಅಸೆಂಬ್ಲಿನಲ್ಲಿ ಚರ್ಚೆ ಮಾಡೋಕ್ಕೆ ವಿಚಾರ ಇಲ್ಲದೆ ಇರೋದ್ರಿಂದ ಸುಮ್ಮನೆ ಒಂದು ಸಂಘಟನೆ ಮೂಲಕ ಏನೋ ಒಂದು ಅವ್ರದ್ದು BJP ಸಂಘಟನೆ ಮೂಲಕ ರೈತರ ಕಾಳಜಿ ನಿಜವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ, ಸಿದ್ದರಾಮಯ್ಯನವ್ರಿಗೆ. ಕಾಳಜಿ ಅವ್ರಿಗಿಲ್ಲ. ನಮ್ಮ ಹತ್ರ ಏನು ಮಾತಾಡ್ತಾರೆ ರೈತರ ಸಮಸ್ಯೆ ನೋಡ್ರಿ ಅನ್ಯೋನ್ಯವಾಗಿದ್ದಾರೆ. ತೀರ್ಮಾನ ಹೈಕಮಾಂಡ್ ತಗೋತಾರೆ. ಭರವಸೆ ಆಗತ್ತಾ ಅಥವಾ ಇಲ್ಲ ಈಡೇರಿಸ್ತೀರಾ ಅಂತ? ನಾನು ಹೇಳಿದೆ ಅವರು ಮೊದಲು ಕೂಗಾಡಿದಾಗ ನಾನು ಹೇಳಿದ ಮೇಲೆ ಅವ್ರಿಗೂ ಸಮಾಧಾನ ಆಗಿದೆ. ಯಾವುದನ್ನು ಭರವಸೆ ಉಳಿಸಿಲ್ಲ ಅನ್ನೋದನ್ನು ಮಾಡಿದ್ದೀವಿ. ಅವ್ರ ಬೇಡಿಕೆ ಮುಖ್ಯವಾಗಿ ಎಲ್ಲ ಸಂಘಟನೆ ಜೊತೆಗೆ ನಮಗೂ ಒಂದು ಮುಖ್ಯವಾದ ಸಂಘಟನೆ ಕರಿಬೇಕು ಅಂತ ಕರಿತೀವಿ. ಚರ್ಚೆ ಆದಾಗ ನಮ್ಮನ್ನು ದೂರ ಬಿಟ್ಟು ಕರಿತಾ ಇದ್ದಾರೆ ಅಂತ ಖಂಡಿತ ಅವ್ರನ್ನೂ ಸೇರಿಸ್ಕೊಂಡೇ ಕರಿತೀವಿ. ಅನೇಕ ಸಮಸ್ಯೆಗಳು ಕೊಟ್ಟಿದ್ದಾರೆ, ಅದನ್ನು ಸುದೀರ್ಘವಾಗಿ ಚರ್ಚೆ ಮಾಡಿ ಸರ್ಕಾರದಲ್ಲಿ ತೀರ್ಮಾನ. ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಸರ್ಕಾರ ಅಂತ ಹೇಳಿ ಬಿಜೆಪಿ ಆರೋಪ ಮಾಡ್ತಾ ಇದ್ದಾರೆ. ಹೌದು, ಬರಗಾಲದಲ್ಲಿ ದುಡ್ಡು ಬಂದಾಗ ಕೊಡ್ಲಿವಲ್ಲ ಕೇಂದ್ರ ಸರ್ಕಾರ ನಮಗೆ. ಸುಪ್ರೀಂ ಕೋರ್ಟ್ ಹೋದ್ವಲ್ಲ, ಅದು ಕೇಂದ್ರ ಸರ್ಕಾರದ ವಿರೋಧನ ನಮ್ಮ ವಿರೋಧನ ಜನಕ್ಕೆ ಗೊತ್ತಿದೆ. ಆಮೇಲೆ ಇವತ್ತು
ಮೆಕ್ಕೆಜೋಳ ಖರೀದಿ ಮಾಡ್ಲಿಕ್ಕೆ ಕಂಡೀಷನ್ ಹಾಕೋರಲ್ಲ ಮಾಡಬೇಡಿ ಅಂತ, ಅದು ಕೇಂದ್ರ ಸರ್ಕಾರದ ವಿರೋಧನ ಅಥವಾ ರಾಜ್ಯ ಸರ್ಕಾರ ವಿರೋಧನ ಎಲ್ಲವೂ ಗೊತ್ತಿದೆ. ಅವ್ರು ರಾಜಕಾರಣ ಮಾಡ್ತಾರೆ ಬಿಜೆಪಿಯವರು. ಜೋಶಿ ಅವರು ಮಾತನಾಡೋದು ಬಿಟ್ಬಿಟ್ಟು ಹೋಗಿ ಕೆಲಸ ಮಾಡಕ್ಕೆ. ಸರ್ ರೈತರ ಸಮಸ್ಯೆಗಳಿಗೆ ಪರಿಹಾರ ಕೊಡುವಲ್ಲಿ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ವಿಫಲ ಆಗಿದೆ ಅಂತ ಹೇಳ್ತಾರೆ. ಕಬ್ಬಿಗೆ ಹೆಚ್ಚುವರಿ ದುಡ್ಡು ಕೊಟ್ಟವ್ರು ನಾವು. ಮೆಕ್ಕೆಜೋಳನ ಇವತ್ತು ಪರ್ಚೇಸ್ ಮಾಡ್ತಾ ಇರೋದು ನಮ್ಮ ಸರ್ಕಾರ. ಮಳೆ ಹಾನಿಯಿಂದ ಹೋದಾಗ ಸೊ ಹೆಚ್ಚುವರಿಯಾಗಿ NDRF ಜೊತೆಗೆ 8,500ನ 3 ಸ್ಲ್ಯಾಬ್ಗೂ ಕೊಟ್ಟಂಥದ್ದು ರಾಜ್ಯ ಸರ್ಕಾರ. ಬರಗಾಲ ಬಂದಾಗ 3,454 ಕೋಟಿ ಹಂಚಿದ್ದು ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ನೆರವು ಕೊಟ್ಟಿಲ್ಲ. ರೈತರ ಪರವಾದಂಥ ಯಾವುದೇ ಸಪೋರ್ಟು ಸಹ ಮಾಡಿಲ್ಲ. ಸೊ BJPಗೆ ಕೆಲಸ ಇಲ್ಲದೇ BJP ಮಾಡ್ತಾ ಇದ್ದಾರೆ. ಒಳಗಡೆ ಅಸೆಂಬ್ಲಿನಲ್ಲಿ ಚರ್ಚೆ ಮಾಡೋಕ್ಕೆ ವಿಚಾರ ಇಲ್ಲದೆ ಇರೋದ್ರಿಂದ ಸುಮ್ಮನೆ ಒಂದು ಸಂಘಟನೆ ಮೂಲಕ ಏನೋ ಒಂದು ಅವ್ರದ BJP ಸಂಘಟನೆ ಮೂಲಕ ರೈತರ ಕಾಳಜಿ ನಿಜವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ, ಸಿದ್ದರಾಮಯ್ಯನವ್ರಿಗೆ ಕಾಳಜಿ ಅವ್ರಿಗಿಲ್ಲ. ನಮ್ಮ ಹತ್ರ ಏನು ಮಾತಾಡ್ತಾರೆ ಅದು ಬಿಡಿ. ಫಸ್ಟ್ ರೈತರ ಸಮಸ್ಯೆ ನೋಡ್ರಿ ಇಬ್ರು ಅನ್ಯೋನ್ಯವಾಗಿದ್ದಾರೆ. ತೀರ್ಮಾನ ಹೈಕಮಾಂಡ್ ತಗೋತಾರೆ. ಭರವಸೆ ಆಗತ್ತಾ ಅಥವಾ ಏನಾದ್ರು ಈಡೇರಿಸ್ತೀರಾ ಅಂತ? ನಾನು ಹೇಳಿದೆ ಅವರು ಮೊದಲು ಕೂಗಾಡಿದಾಗ ನಾನು ಹೇಳಿದ ಮೇಲೆ ಅವ್ರಿಗೂ ಸಮಾಧಾನ ಆಗಿದೆ. ಯಾವುದನ್ನು ಭರವಸೆಯಲ್ಲಿ ಉಳಿಸಿಲ್ಲ ನಾನು ಮಾಡಿದ್ದೀವಿ. ಅವ್ರ ಬೇಡಿಕೆ ಮುಖ್ಯವಾಗಿ ಎಲ್ಲ ಸಂಘಟನೆ ಜೊತೆಗೆ ನಮ್ಮದು ಒಂದು ಮುಖ್ಯವಾದ ಸಂಘಟನೆ ಕರಿಬೇಕು ಅಂತ ಕರಿತೀವಿ. ಚರ್ಚೆ ಆದಾಗ ನಮ್ಮನ್ನು ದೂರ ಬಿಟ್ಟು ಕರಿತಾ ಇದ್ದಾರೆ ಅಂತ ಖಂಡಿತ ಅವ್ರನ್ನೂ ಸೇರಿಸ್ಕೊಂಡೇ ಕರಿತೀವಿ. ಅನೇಕ ಸಮಸ್ಯೆಗಳು ಕೊಟ್ಟಿದ್ದಾರೆ, ಅದನ್ನು ಸುದೀರ್ಘವಾಗಿ ಚರ್ಚೆ ಮಾಡಿ ಸರ್ಕಾರದಲ್ಲಿ ತೀರ್ಮಾನ. ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಸರ್ಕಾರ ಅಂತ ಹೇಳಿ ಬಿಜೆಪಿ ಆರೋಪ ಮಾಡ್ತಾ ಇದ್ದಾರೆ. ಹೌದು, ಬರಗಾಲದಲ್ಲಿ ದುಡ್ಡು ಬಂದಾಗ ಕೊಡ್ಲಿವಲ್ಲ ಕೇಂದ್ರ ಸರ್ಕಾರ ನಮಗೆ. ಸುಪ್ರೀಂ ಕೋರ್ಟ್ ಹೋದ್ವಲ್ಲ, ಅದು ಕೇಂದ್ರ ಸರ್ಕಾರ ವಿರೋಧನ ನಮ್ಮ ವಿರೋಧನ ಜನಕ್ಕೆ ಗೊತ್ತಿದೆ. ಆಮೇಲೆ ಇವತ್ತು ಮೆಕ್ಕೆಜೋಳ ಖರೀದಿ ಮಾಡ್ಲಿಕ್ಕೆ ಕಂಡೀಷನ್ ಹಾಕೋರಲ್ಲ ಮಾಡಬೇಡಿ ಅಂತ, ಅದು ಕೇಂದ್ರ ಸರ್ಕಾರದ ವಿರೋಧನ ಅಥವಾ ರಾಜ್ಯ ಸರ್ಕಾರ ವಿರೋಧನ ಎಲ್ಲವೂ ಗೊತ್ತಿದೆ. ಅವ್ರು ರಾಜಕಾರಣ ಮಾಡ್ತಾರೆ ಬಿಜೆಪಿಯವರು. ಜೋಶಿ ಅವರು ಮಾತನಾಡೋದು ಬಿಟ್ಬಿಟ್ಟು ಹೋಗಿ ಕೆಲಸ ಮಾಡಕ್ಕೆ. ಸರ್ ರೈತರ ಸಮಸ್ಯೆಗಳಿಗೆ ಪರಿಹಾರ ಕೊಡುವಲ್ಲಿ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ವಿಫಲ ಆಗಿದೆ ಅಂತ ಹೇಳ್ತಾರೆ. ಕಬ್ಬಿಗೆ ಹೆಚ್ಚುವರಿ ದುಡ್ಡು ಕೊಟ್ಟವ್ರು ನಾವು. ಮೆಕ್ಕೆಜೋಳನ ಇವತ್ತು ಪರ್ಚೇಸ್ ಮಾಡ್ತಾ ಇರೋದು ನಮ್ಮ ಸರ್ಕಾರ. ಮಳೆ ಹಾನಿಯಿಂದ ಹೋದಾಗ ಸೊ ಹೆಚ್ಚುವರಿಯಾಗಿ NDRF ಜೊತೆಗೆ 8,500ನ 3 ಸ್ಲ್ಯಾಬ್ಗೂ ಕೊಟ್ಟಂಥದ್ದು ರಾಜ್ಯ ಸರ್ಕಾರ. ಬರಗಾಲ ಬಂದಾಗ 3,454 ಕೋಟಿ ಹಂಚಿದ್ದು ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ನೆರವು ಕೊಟ್ಟಿಲ್ಲ. ರೈತರ ಪರವಾದಂಥ ಯಾವುದೇ ಸಪೋರ್ಟು ಸಹ ಮಾಡಿಲ್ಲ. ಸೊ BJPಗೆ ಕೆಲಸ ಇಲ್ಲದೇ BJP ಮಾಡ್ತಾ ಇದ್ದಾರೆ. ಒಳಗಡೆ ಅಸೆಂಬ್ಲಿನಲ್ಲಿ ಚರ್ಚೆ ಮಾಡೋಕ್ಕೆ ವಿಚಾರ ಇಲ್ಲದೆ ಇರೋದ್ರಿಂದ ಸುಮ್ಮನೆ ಒಂದು ಸಂಘಟನೆ ಮೂಲಕ ಏನೋ ಒಂದು ಅವ್ರದ BJP ಸಂಘಟನೆ ಮೂಲಕ ರೈತರ ಕಾಳಜಿ ನಿಜವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ, ಸಿದ್ದರಾಮಯ್ಯನವ್ರಿಗೆ ಕಾಳಜಿ ಅವ್ರಿಗಿಲ್ಲ. ನಮ್ಮ ಹತ್ರ ಏನು ಮಾತಾಡ್ತಾರೆ ಅದು ಬಿಡಿ. ಫಸ್ಟ್ ರೈತರ ಸಮಸ್ಯೆ ನೋಡ್ರಿ ಇಬ್ರು ಅನ್ಯೋನ್ಯವಾಗಿದ್ದಾರೆ. ತೀರ್ಮಾನ ಹೈಕಮಾಂಡ್ ತಗೋತಾರೆ.